ಮುಂಚೆಯಿಂದನೇ ಕಂಟಿನ್ಯೂ ಮಾಡಿದ್ದಾರೆ ಹೈಕಮಾಂಡ್ ಅವರು ಮುಖ್ಯಮಂತ್ರಿಗಳು. ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡುವಂಥ ಅವಕಾಶ ಸಿಕ್ಕಿದೆ. ಕಂಟಿನ್ಯೂ ಏನತ್ರ ಕೆಲವ್ರು ಮಾಡಿದ್ರೆ ಆದ್ರೂ ನಾವು ಒಳ್ಳೆ ಕೆಲಸ ಮಾಡಿದ್ವಿ. ಇದೇ ಸಿಕ್ಕೋದ್ರಿಂದ ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಹಾಂ ಖಂಡಿತವಾಗಿದೆ. ಯಾಕಂದರೆ 3 ವರ್ಷ ಒಳ್ಳೆ ಕೆಲಸ ಮಾಡಿದ್ದೀವಿ ಸಕ್ಸಸ್ಫುಲ್ಲಾಗಿ. ಸೊ ಇದನ್ನೇ ಕೊಟ್ಟರೆ ಈಗಿರುವಂಥ ಯೋಜನೆಗಳನ್ನು ಮುಂದುವರಿಸಲಿಕ್ಕೆ ಸಾಕಷ್ಟು ನಮ್ಮ ಮುಂದಿದೆ. ಬ್ರಿಡ್ಜಸ್ ಇದೆ, ಇನ್ನು ಹೊಸ ರಸ್ತೆ ಮಾಡಬೇಕು, ಬೆಳಗಾವಿನಲ್ಲಿ ಫ್ಲೈಓವರ್ ಮಾಡಬೇಕು, ಸುಮಾರು ಹೊಸ ಯೋಜನೆಯನ್ನು ಇನ್ನೂ ಪ್ರಾರಂಭಿಕ ಹಂತದಲ್ಲಿದ್ದಾರೆ. ಸೊ ಇದರಿಂದ ಅವ್ರು ಇನ್ನೂ ಫಾಸ್ಟಾಗಿ 2 ವರ್ಷದಲ್ಲಿ ಮುಗಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಯಾಕೆ ಸ್ಪಷ್ಟೀಕರಣ ಕೊಟ್ಟಿದ್ರಲ್ಲ, ಸ್ಪಷ್ಟೀಕರಣ ಕೊಟ್ಟಿದ್ದು ನೋಡಿರ್ಬೇಕಲ್ಲ, ನೀವೆಲ್ಲ ನೋಡಿಲ್ಲ? ನೋಡಿಲ್ಲ, ಸ್ಪಷ್ಟೀಕರಣ ಕೊಟ್ಟಿದ್ದೆ ಅದ್ರ ಬಗ್ಗೆ. 4 ಲಕ್ಷ ಕೋಟಿದಲ್ಲಿ 1,000 ಹೆಚ್ಚಾಗಲ್ಲ ಅಂತ ನಾ ಹೇಳಿದ್ದೆ. ಅವ್ರು ಹೆಂಗೆ ಅದನ್ನು ತಿಳ್ಕೊಂಡು ಬರೋದು ನನಗೆ ಗೊತ್ತಿಲ್ಲ. ನಮ್ಮ ಬಜೆಟ್ ಇರೋದು 4 ಲಕ್ಷ ಕೋಟಿ, ನಾವು ಈಗ ಕೊಟ್ಟದ್ದು ಅದಕ್ಕೆ 1,000 ಕೋಟಿ. ಅದೇನು ದೊಡ್ಡದು ಆಗೋಲ್ಲ ಅಂತ ನಾ ಹೇಳಿದ್ದೆ. ಅದನ್ನೇ ಅವ್ರಿಗೆ ಅಲ್ಲಿ ಅದನ್ನು ಕ್ಯಾರಿ ಮಾಡಿದ್ರೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಆ ರೀತಿ ನಾವೆಲ್ಲಿ ಹೇಳಿಲ್ಲ, ನಮ್ಗೆ ಹೊರೆ ಕೂಡ ಆಗಲ್ಲ ಅಂತ ಹೇಳಿದ್ವಿ. ಕೊಡ್ತಾರೆ, ಇನ್ನೂ 2ನೇ ಹಂತಕ್ಕೆ ಮಾಡ್ತಾರಲ್ಲ. 2ನೇ ಹಂತ ಬೇಗ ಮಾಡ್ತಾರೆ. 2ನೇ ಹಂತ ಖಂಡಿತ ಬಂದೇ ಬರ್ತೀವಿ. ಕನಿಷ್ಠ 1 ಹಂತಕ್ಕೆ ಕೊಡ್ತಾರೆ, ಕೊಡಲೇಬೇಕು. ಖಂಡಿತ 1 ಹಂತಿ ಕೊಡ್ತಾರೆ. 3ನೇದ್ದು ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. 3ನೇದ್ದು ಬೇಡಿಕೆ ಮಾಡಲಿಕ್ಕೆ ತೊಂದರೆ ಏನಿಲ್ಲ. ಇಲ್ಲ, ಬೇಗ ಮಾಡ್ಬೇಕಲ್ಲ, ಖಾಲಿ ಇಡ್ಲಿಕ್ಕೆ ಆಗೋಲ್ಲ. ಸುಮಾರು 20 ಜನ ಇನ್ನೂ ಬಾಕಿ ಇದ್ದಾರೆ. ಬೇಗ ಹಾಂ ಖಂಡಿತ ಮಾಡ್ತಾರೆ. ಈ ತಿಂಗಳ ಒಳಗೆ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ 20 ಮಂದಿ ಮಂತ್ರಿಗಳಿಲ್ಲದೆ ಸರ್ಕಾರ ನೋಡೋದಕ್ಕೆ ಕಷ್ಟ. ಇನ್ನು ಫೈನಲ್ ಆಗಿಲ್ಲ, ಎಲ್ಲಿ ಮಾಡಬೇಕಂತ ಚರ್ಚೆ ನಡೀತದೆ ಅಷ್ಟೇ. ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ ಏನೋ ಬೆಳಗಾವಿ ಮಾಡಬೇಕು, 13 ಮಾಡ್ಕೊಂತೀನೋ ಆಗಿತ್ತು. ಅವಾಗ ಚರ್ಚೆ ನಡೀತಾ. ಈಗ ಹೊಸ ಮುಖ್ಯಮಂತ್ರಿ ಬಂದಾರ, ಇವರು ಇನ್ನು ನಿರ್ಧಾರ ಮಾಡಕ್ಕೆ ನೋಡಬೇಕಲ್ಲ. ಪೂರ್ಣ ಖಾತೆ ಮಂತ್ರಿ ಎಲ್ಲರೂ ವಿಸ್ತರಣೆ ಆಗುವವರೆಗೆ ಮಾಡಿಕ್ಕೆ ಬರಂಗಿಲ್ಲ. ಅಷ್ಟಾಗ ಮಾಡ್ತಾರಲ್ಲ, ಈ ತಿಂಗಳಲ್ಲೇ ಮಾಡ್ತಾರೆ. ಅದು ಅಧಿವೇಶನ ಆಗೋದು ಜುಲೈ. ಇನ್ನೂ ಟೈಮ್ ಇದೆಲ್ಲ, ಅದಕ್ಕೆ ಟೈಮ್ ಇದೆ ಭಾಳ. ಈ ತಿಂಗಳು ಬಾಕಿ ಎಲ್ಲ ಮಂತ್ರಿ ಖಾತೆ ಫುಲ್ ಮಾಡಲೇಬೇಕು. ಯಾಕಂದರೆ ಇಷ್ಟು ದೊಡ್ಡ ಸಚಿವ ಸಂಪುಟ ಖಾಲಿ ಇಡ್ಲಿಕ್ಕೆ ಆಗೋಲ್ಲ. ಈಗ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕಾರ್ಯಕರ್ತರದೊಂದು ಅಭಿಲಾಷೆ ಇತ್ತು, ನಿಮಗೆ ಸಚಿವ ಸ್ಥಾನದ ಜೊತೆ ಕೆಪಿಸಿಸಿ ಜವಾಬ್ದಾರಿನೂ ಕೊಡ್ತಾರೆ. ಆ ಲಾಸ್ಟ್ ಮೂಮೆಂಟ್ ವರೆಗೂ ಇತ್ತು. ಏನು ಕೊನೆ ಗಳಿಗೆಯಲ್ಲಿ ಏನು ಯಾಕೆ ಚೇಂಜ್ ಆಯಿತು? ಏನಿಲ್ಲ, ಅದು ಪಕ್ಷದ ಪಾಲಿಸಿ ಅದು. ಒಬ್ಬರಿಗೆ ಒಂದೇ ಹುದ್ದೆ, ಸೊ ಅದರಲ್ಲಿ ಅದು ಒಂದೇ ಆಯ್ಕೆ ಮಾಡುವಂಥ ಪ್ರಯತ್ನ ಆಯ್ತು ಅಷ್ಟೇ. ಡಿ ಕೆ ಶಿವಕುಮಾರ್ ಇದ್ದಾಗ ಅವರು 2 ಹೆಸರು, ಅಂದರೆ ಒಬ್ಬರಿಗೊಂದು ಆ ಸೈಡ್ ಭಾಗದೊಂದು ಈ ಸೈಡ್ ಭಾಗದ. ಆವಾಗ ಅದು ಇನ್ನೂ ಆ ಬಗ್ಗೆ ನಿರ್ಧಾರ ಮಾಡಲಿಕ್ಕಿಲ್ಲ. 1 ಮ್ಯಾನ್ 1 ಪೋಸ್ಟ್ ಅದು ಬಹುಶಃ ಈಗ ಮಾಡಿದ್ದಾರೆ. ಈಗ ಜಾರಿಯಲ್ಲಿದೆ. ಸೊ ಅದನ್ನು ನಾವು ಒಪ್ಕೊಳ್ಳೇಬೇಕಷ್ಟೆ. ಈಗ ದಾವಣಗೆರೆ ಎಲೆಕ್ಷನ್ ಮುಂದಿಟ್ಕೊಂಡು ಫಲಿತಾಂಶಕ್ಕೆ ಬರೋ ಮುಂಚೆನೇ ಜಬ್ಬಾರ್ ಖಾನ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಆಮೇಲೆ ಈಗ ಜಮೀರ್ ಅಹಮದ್ ಮಾಸ್ ಲೀಡರು ಮುಸ್ಲಿಂ ಸಮಾಜದ್ದು, ಅವರನ್ನೇ ಕೂಡ ದೂರ ಇಟ್ಟಿದ್ರಿ. ಯಾಕೆ ಮುಸ್ಲಿಮರಿಗೆ ಇತ್ತೀಚೆಗೆ ಕಾಂಗ್ರೆಸ್ ಡೋಂಟ್ ಕೇರ್ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆಯಾ? ಹಾಗೇನಿಲ್ಲ, ಹಾಗೇನು ಡೋಂಟ್ ಕೇರ್ ಏನು ಮಾಡ್ತಾ ಇಲ್ಲ. ನಾವು ಅವ್ರ ಬಗ್ಗೆ ಈಗಾಗಲೇ ಮಾತಾಡಿದ್ವಿ. ವರಿಷ್ಠ ಗಮನಕ್ಕೂ ಇದೆ ಅದು ವಿಚಾರ. ಅವ್ರು ಸರಿಯಾದ ತೀರ್ಮಾನ ತಗೊಳ್ತಾರೆ. ಮುಸ್ಲಿಮರಿಗೆ ಅನ್ಯಾಯ ಆಗಿದಂಗೆ ನೋಡ್ಕೋತಾರೆ ಪಕ್ಷ. ಗೊತ್ತಿಲ್ಲ ಎದಕ್ಕೆ ಹೇಳ್ತಾರೆ ನೋಡ್ರಿ, ಅದ್ರ ಬಗ್ಗೆ ಗೊತ್ತಿಲ್ಲ. ಹೆಚ್ಚರಿಲ್ಲ, ಇದನ್ನೇ ಮಾಡ್ತಕ್ಕೆ. ಇಲ್ಲೇ ಕೆಲಸ ಸಾಕಷ್ಟಿದೆ, ಭಾಳ ಇದೆ. ಇದೇ ಮಾಡ್ಲಿಕ್ಕೆ ಟೈಮ್ ಬೇಕು. ಅದು ತೀರ್ಮಾನ ಹೈಕಮಾಂಡ್ ಮಾಡ್ಬೇಕಲ್ಲ, ನಾವು ಮಾಡ್ಲಿಕ್ಕೆ ಆಗಲ್ಲ. ಬಂದಿದ್ದಾರೆ, ಹೇಳಿದ್ದಾರೆ, ನನಗೂ ಭಾಳ ಚೆನ್ನಾಗಿ ಭೇಟಿಯಾಗಿ ಹೇಳಿದ್ದಾರೆ. ಹೈಕಮಾಂಡ್ ಡಿಸಿಷನ್ ಅಷ್ಟೇ. ಆಗ ಕೊಡ್ಲಿಕ್ಕೆ ಆಗಲ್ಲ, ಕಾನ್ಸ್ಟಿಟ್ಯೂನ್ಸಿ ವೈಸ್ ಕೊಡ್ಲಿಕ್ಕೆ ಆಗಲ್ಲ. ಲೆಕ್ಕ ಟೋಟಲ್ ಅವ್ರಿಗೆ ಸಮುದಾಯ ಕೊಟ್ಟರೆ ಅಷ್ಟೇ ಲೆಕ್ಕ. ಇಲ್ಲ, ಅವ್ರು ಏನು ಹೇಳ್ತಾರೆ ಸರ್, ಪ್ರತಿ ಸಲನೂ ಮುಸ್ಲಿಂ ಕೋಟಾದಲ್ಲಿ ಕೊಡುವಾಗ ಬೆಂಗಳೂರು, ಮೈಸೂರು, ಗುಲ್ಬರ್ಗ, ಬೀದರ್ ಎಲ್ಲರಿಗೂ ಕೊಡ್ತಾರೆ, ಉತ್ತರ ಕರ್ನಾಟಕ ಜಿಲ್ಲೆಯವರು ಮುಸ್ಲಿಮರಲ್ವಾ ಅಂತ. ಮುಸ್ಲಿಂ ಕೋಟಾದಲ್ಲಿ ಕೊಡುವಾಗ ಬೆಳಗಾವಿ ಜಿಲ್ಲೆನೂ ಉತ್ತರ ಕರ್ನಾಟಕನೂ ಪರಿಗಣಿಸಬೇಕು ಅನ್ನೋಂಥದ್ದು ಅವ್ರ ವಾದ.
ನೋಡೋಣ, ಅದು ಹೈಕಮಾಂಡ್ ಗಮನಿಸಿದೆ, ಅವರೇ ಮಾಡಬೇಕು. ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ನೋಡೋರು, ಕಾದು ವೇಟ್ ಮಾಡೋರು. ಅದು ಯಾರು ಗೊತ್ತಿಲ್ಲ, ಇದು ನೋಡು, ಮಂತ್ರಿ ಕೊಟ್ಟೇ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ರು. ಸಿದ್ದರಾಮಯ್ಯ ಗರಡಿಯಲ್ಲಿದ್ದಂತ ಅಶೋಕ್ ಪಟ್ಟಾಮಿ ದಿಢೀರ್ಗೆ ನಿಮ್ಮ ಗರಡಿ ಒಳಗೆ ಬಂದ್ಬಿಟ್ಟಿದ್ದಾರೆ, ಶಿಫ್ಟ್ ಆಗಿದ್ದಾರೆ. ಏನ್ ಬರ್ಮ ಏನಿಗೆಲ್ಲ ಮುಂಚೆಯಿಂದ ಒಂದೇ ದಿನ ಎಲ್ಲ. ಅಲ್ಲಿ ಗರಡಿ ಇದ್ರೆ ಅದು ರಾಜ್ಯದ ಗರಡಿ ಬೇರೆ, ಜಿಲ್ಲಾ ಗರಡಿ ಬೇರೆ, ಎರಡು ತಾವು. ಜಿಲ್ಲಾದಾಗ ಬಂದಾಗ ನಾವೆಲ್ಲ ಒಂದೇ ಇರ್ತೀವಿ. ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ಯಾವ್ದ್ರಿ? ಆದಿತ್ಯ ರಾಜ ಇದ್ರೆ ಮತ್ತೆ ತನಿಖೆ ಮಾಡ್ತಾರೆ. ಸೇಮ್ ಇದೆ, ಮೊನ್ನೆ ಆದಂತ ಆಕ್ಷನ್ ಸೇಮ್ ಆಕ್ಷನ್ ಅಷ್ಟೇ ರೀ. ಮೊನ್ನೆ ಇವತ್ತು ಯಾರು ಕಂಪ್ಲೇಂಟ್ ಬಂದು ಕೊಡಬೇಕಲ್ಲ, ಕೊಟ್ರೆ ಆಕ್ಷನ್ ತೊಗೊಳಕ್ಕೆ ಈಜಿ ಆಗ್ತಾರಲ್ಲ. ಹೌದು, ಅದೇನು ಮಾಡ್ಲಿಕ್ಕೆ ಕಾನೂನು ಇದೆ. 5 ಕೋಟಿಗಿಂತ ಹೆಚ್ಚಿಗೆ ವ್ಯವಹಾರ ಆದ್ರೆ CID ಕೊಡ್ಬೇಕಂತ ರೂಲ್ ಇದೆ. ನೋಡೋಣ, ಸ್ಪೀಡಿ ಮಾಡ್ಲಿಕ್ಕೆ ಏನಾಗ್ತಿದ್ ನೋಡೋ, ಚೆಕ್ ಮಾಡೋದ್ರ ನೀವು ಹೇಳ್ದಂಗೆ ಬೇಗ ಮುಗಿಬೇಕು. ಬೇಗ ಮುಗಿದ್ರೆ ಅನುಕೂಲ ಆಗ್ತದೆ. ಸರ್, ಈಗ ಅಹಿಂದ ಸಂಘಟನೆ ಮಾಡ್ತಾ ಇದ್ದಾರೆ, ಈಗಲೂ ಕೂಡ ಮುಂದುವರಿತದ ಅನ್ನೋದು. ಯಾಕಂದ್ರೆ CM ಸ್ಥಾನದಿಂದ ಈಗ ದೂರ ಸಿದ್ದರಾಮಯ್ಯ ಅವರು. ಅಲ್ಲ, ಅಹಿಂದ ಇದ್ದೇ ಇರ್ತದೆ, ಅದಿಲ್ಲ ಹೋಗಲ್ಲ. ಅಹಿಂದ ಅಂತ ಅನ್ನೋ ಒಂದು ಸಂಘಟನೆ ಇದ್ದೇ ಇರ್ತದೆ, ಇಲ್ಲ ಹೋಗಲ್ಲ. ನಾವೇ ನಡೆಸ್ಬೇಕಂತೇನಿಲ್ಲ, ಅದು ಯಾರು ನಡೆಸಿರ್ತಾರ ಅದನ್ನ. ಯಾರಾದ್ರೂ ಒಬ್ರು ಬೇಕಲ್ಲ ಸರ್, ಕ್ಯಾಪ್ಟನ್ ಬೇಕಲ್ಲ ನಡ್ಸಕ್ಕೆ. ಕ್ಯಾಪ್ಟನ್ ಬೇಕು, ವಾರಿಸರ್ ಬೇಕು, ಈಗ ಒಬ್ರು ಬೇಕು. ಈ ಹಿಂದೆ ಸಿದ್ದರಾಮಯ್ಯನವರು ಇದ್ರು, ಇನ್ನು ಮುಂದೆ ಯಾರು ಅಂತ ಇಲ್ಲ, ಸಮಾಜ ಒಪ್ಕೋಬೇಕಲ್ಲ. ಈಗ ನಾವು ಹೋಗಿ ಅಹಿಂದ ಲೀಡ್ರ್ ಅಂತ ಹೇಳಕ್ ಆಗೋಲ್ಲ. ಸಮಾಜ ಸಂಘಟನೆ ಒಪ್ಕೊಂಡಾಗ ಲೀಡ್ರು. ಇಲ್ಲ ಮಾಡ್ತಾರೆ, ಅದೇ ಸಂಘಟನೆ ಅದರದೇ ಆದಂಥ ಒಂದು ಸೆಟಪ್ ಇದೆ, ಆರ್ಗನೈಸೇಷನ್ ಇದೆ, ಅವ್ರು ಮಾಡ್ತಾರೆ. ನಾವು ಯಾವಾಗ ಬೇಕಾದಾಗ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅವಶ್ಯಕತೆಯಾಗ. ಒಂದೂವರೆ ತಿಂಗಳಿಂದ ಹೋರಾಟ ಠರಾವ್ ಪಾಸ್ ಮಾಡಿದ್ರು. ಹಿಂದೆ 2005ರಲ್ಲಿ ಡಿಸೆಂಬರ್ ಏನಾಗಿತ್ತು, ಕರ್ನಾಟಕ ಬೆಳಗಾವಿ ಕನ್ನಡ ವಿಭಾಜನೆ ಒಂದು ಠರಾವ್ ಮಾಡ್ಲಿಕ್ಕೆ ಆಗ್ತಾ ಇದೆ. ಒಂದೂವರೆ ತಿಂಗಳಿಂದ ಹೋರಾಟ. ನಾಳೆ ಬೆಳಗ್ಗೆ ಬರ್ತೀನಿ, ಬಂದಾಗ DC ಅವ್ರಲ್ಲಿ ದಿವಸ RC ಅವ್ರಿಗೆ ಮನೆ ಪತ್ರ ಕೊಡ್ತಾರೆ, ಅವರು ಇನ್ನೂ ಅಲ್ಲಿ ಆಗ್ತಾ ಇದೆ. ಯಾಕೆ ಅಷ್ಟೇನು ಭಯ? ಕರ್ನಾಟಕ ನಮ್ದು, ಬೆಳಗಾವಿ ನಮ್ದು ಅಂತ ಹೇಳಿ ಏನು ಠರಾವ್ ಮಾಡ್ಲಿಕ್ಕೆ ಏನು ಭಯ? ಅಭಿಯಾನ ಮಾಡ್ತಾ ಇದ್ದಾರೆ ಸರ್. ದಿನ ಒಂದು ಕನ್ನಡ ಸಂಘಟನೆಯವರು RC ಅವರಿಗೆ ಒಂದು 4-5 ದಿನ ಆಯ್ತು. ಅದಕ್ಕೆ ಆಗೋದಕ್ಕೆ ದಿನ ಒಬ್ಬರು ಕೊಡ್ತಾರೆ, ಆ ಥರ ನಡೀತಾ ಇದೆ. ಯಾಕೆ ಆಗ್ತಾ ಇಲ್ಲ, ಯಾರು ಅದಕ್ಕೆ ಅವರು ಸ್ಪಂದನೆ ಮಾಡ್ತಾ ಇದ್ದಾರೆ. ಮಾಡಬೇಕಲ್ಲ. ಮತ್ತೆ BJP ಶಾಸಕ ನೇತೃತ್ವದಲ್ಲಿ ಇದೆ ಅಲ್ಲ, ಯಾರು ಅವ್ರು ಮಾಡಬೇಕಲ್ಲ, ಅವರೇ ಮಾಡ್ಬೇಕು. ಜವಾಬ್ದಾರಿ ಅವ್ರು ಮುಂದೆ ತಗೊಂಡು. ಕಾಂಗ್ರೆಸ್ ಅವರು ಅದನ್ನ ಏನು ಮಾಡ್ತಾ ಇಲ್ಲ, BJP ಅವರು ಏನು ಮಾಡ್ತಾ ಇಲ್ಲ. ನೋಡೋಣ, ನಾಳೆ ಬರ್ತೀನಿ, DC ಅವ್ರು ಕರೆಸ್ತೀವಿ, ಕಮಿಷನರ್ನ ಕೇಳೋಣ ಏನು ಸಮಸ್ಯೆ ಆಗಿದೆ, ಯಾಕೆ ಆಗ್ತಾ ಇಲ್ಲ, ನಾವು ಚೆಕ್ ಮಾಡ್ತೀವಿ. ಈಗ ಸಿದ್ದರಾಮಯ್ಯ ಮತ್ತು ನಿಮ್ಮ ನಡುವೆ ಭಾಳ ಒಳ್ಳೆಯ ಸಂಬಂಧ, ಸ್ನೇಹ ಇತ್ತು ಸರ್. ಈಗ ಈ ಇದೇನು ಅಧಿಕಾರ ಹಸ್ತಾಂತರ ಆದ್ರ ಬಳಿಕ ಟೀಮ್ ಹೊಡೆದಿದೆ ಅನ್ನುವಂಥದ್ದು ಒಂದು ಚರ್ಚೆ ನಡೆದಿದೆ. ಟೀಮ್ ಹೊಡೆದಿಲ್ಲ ಸರ್. ಈಗ CM ಆದ್ಮ್ಯಾಗೆ ನೀವು ಅಲ್ಲಿ ಹೋಗ್ಲೇಬೇಕು, ಅದೇನು ಪ್ರಶ್ನೆ ಅಲ್ಲ. ಹೋದ್ರಂದ್ರೆ ಅದು ಸಮಸ್ಯೆ ಅಂತಲ್ಲ, ಹೇಳಲಿಕ್ಕಾಗಲ್ಲ. ಅವರು ಮುಖ್ಯಮಂತ್ರಿಗಳು ಈಗ ಇಲ್ಲಿದ್ದವ್ರು ಅಲ್ಲಿ ಹೋಗ್ಲೇಬೇಕು. ಆಕ್ಚುಲಿ ನೀನೊಂದು ವಿಡಿಯೋ ವೈರಲ್ ಆಗ್ತದೆ, ಅದೇ ಪ್ರಶ್ನೆ ಇಲ್ಲ. ಈ ವಿಡಿಯೋ ವೈರಲ್ ಸಿದ್ದರಾಮಯ್ಯ DK ಶಿವಕುಮಾರ್ ಅಪೋಸಿಟ್ ಆಗ್ತಾರೆ, ಒಬ್ರು ಮಾತಾಡಂಗಿಲ್ಲ. ಈಗ ಏಕಾಂಗಿ ಆದ ಸಿದ್ದರಾಮಯ್ಯ ಅಂದ್ರೆ ಅದು ನೋಡಿ, ಹಿಂದೂ ಅದು ಎಲೆಕ್ಷನ್ ಕಮಿಷನ್ ಇದು, ಅಲ್ಲಿಂದ ಅವ್ರು ಒಬ್ಬರೇ ಬರ್ಬೇಕು, ಅಲ್ಲಿಂದ ಮುಂದಿನ ಯಾರು ಬಿಡೋದು. ಅಪೋಸಿಟ್ ಬಂದ್ರು ಹಲವು ಆಯಸ್ ಇತ್ತು ಅನ್ನಲಿಲ್ಲ. ನಾಮಿನೇಷನ್ ತುಂಬಿ ಒಳಗಿಂದ DK ಶಿವರ ಅಧಿಕಾರ ಇದ್ದಾಗ ಅಲ್ಲಿ ಅವ್ರ ಹಿಂದ್ ಜನ ಬರ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ, ಯಾಕಂದ್ರೆ ಒಬ್ರು ಹೋಗ್ಬೇಕಿಲ್ಲ. ಆದ್ರೂ ಮಾತಾಡಿಲ್ಲ ಸರ್. ನೀವು ಹೇಳೋದಕ್ಕೆ ಒಂದು ಕಾಲ್ ಬಿಡು ವಿಡಿಯೋನು ವೈರಲ್ ಆಗ್ತಾ ಇದೆ, ಇನ್ನೊಂದು ಮಾತಾಡಿಸಿಲ್ಲ ಹಂಗ ಹೋಗುದು ವಿಡಿಯೋ ಎರಡು ಮಾತಾಡಿಲ್ಲ, ಇಲ್ಲ ಮಾತಾಡಿಲ್ಲ, ಹಂಗೆ ಹೋಗಿಲ್ಲ, ಹಂಗ ಮಾತಾಡಿಲ್ಲ, ಹೋಗಿದ್ದಾರೆ. ಏಕಾಂಗಿ ಲೀಡರ್ ಅದೇ ಪ್ರಶ್ನೆ. ಸರಿ, ಅಧಿಕಾರ ಹಸ್ತಾಂತರ ಆದ್ಮೇಲೆ ಸಿದ್ದರಾಮಯ್ಯನವ್ರು ತಾವೇನಾದ್ರೂ ಭೇಟಿ ಆಗಿದ್ರ, ಏನಾದ್ರು ಚರ್ಚೆ ಭೇಟಿ ಆಗ್ತಿರ್ತಾರೆ, ಅದ್ರಾಗ ಭೇಟಿಯಾಗಿ ಯಾವಾಗಲೂ ಭೇಟಿ ಆಗ್ತಾನೆ. KPCC ಹುದ್ದೆ ಆಫರ್ ಇದೆ. ಅದೇ ಒಂದೇ ಹುದ್ದೆ ಒಂದೇ ವ್ಯಕ್ತಿಗಂತ ಇದರಲ್ಲಿ ಅದು
ನೀವೇ ಅದ್ರ ಜೊತೆ ಮುಂಚೆದವ್ರು ಹೇಳ್ತಾ ಇದ್ರು ನೀವು ಯಾವ್ದಾರು ಒಂದು ಚಾಯ್ಸ್ ಮಾಡ್ಬೇಕಂತ ಹೇಳ್ತಾ ಇದ್ರು, ಕೊನೆಯವರೆಗೆ ಅದೇ ಹೇಳಿದ್ರು ಅವರು. ಖಾತೆ ಹಂಚಿಕೆ ಬಂದೆಲ್ಲ ಬಗೆಹರಿಸ್ತಾರೆ, ಸಿ ಎಂ ಅವರು ಇದ್ದಾರೆ ಮತ್ತು ವರಿಷ್ಠರಿದ್ದಾರೆ, ಬಗೆಹರಿಸ್ತಾರೆ ಅವರು. ಇಲ್ಲ, ಒನ್ ಮ್ಯಾನ್ ಒನ್ ಹುದ್ದೆ ಅನ್ನೋದು ನಿಮ್ಮನ್ನ KPCC ಅಧ್ಯಕ್ಷ ಸ್ಥಾನ ತಪ್ಪಿಸೋ ಸಲುವಾಗಿ ಜಾರಿ ಇದೆ. ಹಿಂದಕ್ಕೆಲ್ಲ ಜಾರಿ ಇರಲಿಲ್ಲ ಅದು. ಡಿ ಕೆ ಶಿವಕುಮಾರ್ ಅಧ್ಯಕ್ಷದಿಂದ ಕೆಲಸ ಮಾಡ್ಬೇಕಂತ ಏನಿಲ್ಲ, ಅಧ್ಯಕ್ಷ ಇಟ್ಕೊಂಡ ಕೆಲಸ ಮಾಡ್ಬೇಕಂತ ಈಗ ನಾವು ಮಾಡ್ತಾ ಇದೀವಿ, ಮುಂದೆ ಮಾಡ್ತೀವಿ. ಅಧ್ಯಕ್ಷ ಸ್ಥಾನ ಬೇಕಂತೀರಿ, ಕೆಲಸ ಮಾಡ್ತೀವಿ. ಈಗ 12-13 ಖಾತೆ ಹಂಚಿಕೆ ಒಳಗೆ ಇದೆಲ್ಲ ಗದ್ದಲ ಮಾಡ್ಕೊಂಡು ಈಗ ಓದೋದು ಸ್ವಾಭಾವಿಕ ಎಲ್ಲರಿಗೂ ಅಸಮಾಧಾನ ಇರೋದು, ನನಗೆ ಅದು ಬೇಕು ಇದು ಬೇಕಂತ. ಸರಿ ಮಾಡ್ತಾರೆ, ಮುಖ್ಯಮಂತ್ರಿಗೆ ಆಸಕ್ತಿ ಇದ್ದೇ ಇರ್ತಿದ್ರೆ ಸರಿ ಮಾಡ್ತಾರೆ. ಅಧ್ಯಕ್ಷ ಇದ್ದವ್ರೆ CM ಆಗ್ತಾರೆ ಅನ್ನೋದು ಇದೆ. ಏನಿಲ್ಲ, ಅದು ಅಧ್ಯಕ್ಷ ಆಗ್ತಾರೆ ಅವ್ರ ಈ ಥರ ಕಾಲ ಬಂದಾಗ ನೋಡೋಣ. ಈಗೇನ ಹತ್ರ ಕಾಲ ಬಂದಿಲ್ಲ, ಇನ್ನೂ 2 ವರ್ಷ ಇರ್ತಾರೆ ಇವರು, ಅಧಿಕಾರ ನಡೆಸ್ತಾರೆ. ಚುನಾವಣೆ ಸಂದರ್ಭದಲ್ಲಿ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ಥ್ಯಾಂಕ್ ಯು ಸರ್. ನಾಳೆ ನಾಳೆ ಬರ್ತೀನಿ. ಮಹಾನಗರ ಪಾಲಿಕೆ ನಾಳೆ ಬರ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.